ಹಾಗೇನೂ ಇಲ್ಲ. ಮನಸ್ಸಲ್ಲಿ ಪ್ರೀತಿ ಇದ್ದರೆ ಅದು ಏನು ಬೇಕಾದ್ರೂ ಮಾಡಿಸುತ್ತೆ. ಪ್ರೀತಿಯಿಂದ ಬಿಡಿಸಿದ್ರೆ ಗೋರಂಟಿ ತುಂಬ ಚೆನ್ನಾಗಿ ಬರುತ್ತೆ. ಸರ್, ನಮ್ಮೂರಲ್ಲಿ ಚಿಕ್ಕ ವಯಸ್ಸಲ್ಲಿ ಏನು ಹೇಳ್ತಿದ್ರು ಗೊತ್ತಾ? ರಾತ್ರಿ ಗೋರಂಟಿ ಹಾಕೊಂಡು ಬೆಳಗ್ಗೆ ತೊಳ್ಕೊಂಡಾಗ ಎಷ್ಟು ಕೆಂಪಾಗಿರುತ್ತೋ ಅವ್ರ ಗಂಡ ಅವ್ರ ಹೆಂಡ್ತಿನ ಅಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಿದ್ರು. ಹೌದಾ? ಹಾಗಾದ್ರೆ ನಾನು ಇದನ್ನ ಬೆಳಿಗ್ಗೆ ವಾಶ್ ಮಾಡಿ ನೋಡ್ತೀನಿ. ಎಷ್ಟು ಕೆಂಪಾಗಿರುತ್ತೋ ನನ್ನ ಅಷ್ಟು ಪ್ರೀತಿ ಮಾಡ್ತಾನೆ ಅಂತ ಅರ್ಥ. ತಾನು ಅವ್ರ ಕಡೆ ಹಾಗಂತ ಹೇಳ್ಬೋದು, ಆದರೆ ನಮ್ಮ ಕಡೆ ಬಣ್ಣ ಅನ್ನೋದು ದೇಹದ ಉಷ್ಣಾಂಶದ ಮೇಲೆ ಉಳಿಯುತ್ತೆ ಅಂತ. ತನು, ಜನ ತಮ್ಮ ತಮ್ಮ ಸಮಾಧಾನಕ್ಕೆ ಏನೇನೋ ಹೇಳ್ತಾರೆ. ಅದರಲ್ಲಿ ಕೆಲವು ತಮಾಷೆಗೂ ಇರ್ಬೋದು. ಜನ ಹೇಳಿದ್ದನ್ನ ಇಟ್ಕೊಂಡು ಜೀವನ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ ಅಂದ್ಕೊಳ್ಳೋದು ದಟ್ಟತನ. ಕೈಯಲ್ಲಿರೋ ಬಣ್ಣ ಜೀವನ ಬದಲಾಯಿಸಲ್ಲ. ಅದನ್ನೆಲ್ಲ ಬಿಟ್ಟು ಗೋರಂಟಿ ಹಾಕ್ಕೊಂಡು ಅದು ಬಿಡೋ ಬಣ್ಣನ ನೋಡಿಕೊಂಡು ಲವಲವಿಕೆಯಿಂದ ಬದುಕು ನಡೆಸಬೇಕು. ನೀವು ಹೇಳಿದ ಸರಿ ಸರ್. ಗೋರಂಟಿ ಯಾಕೆ ಹಚ್ಕೊಳ್ತಾರೆ, ಅದರ ಒಳ ಅರ್ಥ ಏನು ಅಂತ ಎಷ್ಟು ಒಳ್ಳೆ ಮಾತಿನಲ್ಲಿ ಹೇಳಿದ್ರಿ. ರೀ, ನೀವು ಪ್ರಯಾಣ ಮಾಡಿ ದಂಡಿರ್ತೀರ, ಏನಾದರೂ ತಿಂಡಿ ಮಾಡಕ್ಕೆ ಹೇಳಲಾ? ಚಂದನ, ಉಪ್ಪಿಟ್ಟು ಮಾಡ್ಕೊಂಬ. ಲಲಿತಾ, ಚಂದನ ಎಷ್ಟು ಪಾಪದ ಹುಡುಗಿ ಅಲ್ವಾ? ಹೌದು ರೀ, ತುಂಬ ಒಳ್ಳೆ ಹುಡುಗಿ. ಏನೂ ಗೊತ್ತಿಲ್ಲ, ಅವಳು ನೋಡ್ತಾ ಇದ್ದರೆ ನನ್ನ ಮನಸ್ಸಲ್ಲಿ ಅವಳು ನಮ್ಮನೆ ಹುಡುಗಿ ಏನು ಅಂತ ಅನ್ನಿಸ್ತಾ ಇರುತ್ತೆ. ಅವಳು ಯಾವತ್ತೂ ಚೆನ್ನಾಗಿರ್ಬೇಕು, ಒಳ್ಳೆಯವ್ರು ಯಾವತ್ತೂ ಒಳ್ಳೇದಾಗಬೇಕು. ಖಂಡಿತ ಅವಳಿಗೆ ಒಳ್ಳೇದಾಗತ್ತೆ ರೀ. ಚಂದನ ಬೇರೆ ಯಾರೂ ಅಲ್ಲ, ನಿಮ್ಮ ಸೋದರ ಸೊಸೆ. ಆ ನಂಟು ನಿಮ್ಮನ್ನ ಹತ್ರ ಸೆಳೀತಾ ಇದೆ. ಒಂದಲ್ಲ ಒಂದಿನ ಅವಳು ನಿಮ್ಮ ಸೋದರ ಸೊಸೆ ಅಂತ ನಿಮಗೆ ಗೊತ್ತಾಗೇ ಆಗುತ್ತೆ. ನಾನು ಆ ಗಳಿಗೆಗೋಸ್ಕರನೇ ಕಾಯ್ತಾ ಇದ್ದೀನಿ.